ರಾಯನ್ ಇದು ಧನುಷ್ ಅವರ 50ನೇ ಸಿನಿಮಾ. ಇದನ್ನ ಅವರೇ ಬರ್ದು ಡೈರೆಕ್ಟ್ ಮಾಡಿದ್ದಾರೆ ಕೂಡ. ಇದು ಥಿಯೇಟರ್ನಲ್ಲಿ ಒಳ್ಳೆ ಕಲೆಕ್ಷನ್ನ ಮಾಡಿ ಈಗ OTTಗೆ ಬಂದಿದೆ. ಇದರ ಕಥೆ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ 3 ಜನ ಅಣ್ಣ ತಮ್ಮಂದರು ಇದ್ದಾರೆ. ಅವರಿಗೆ ಒಬ್ಬಳು ತಂಗಿ ಕೂಡ ಇದ್ದಾಳೆ. ಇವರೆಲ್ಲರೂ ಅನಾಥರು. ಇವರ ಪಾಡಿಗೆ ಇವರ ಜೀವನನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಅದು ಹಾಗೆ ಆಗತ್ತಾ, ಹಾಗೆ ನಡೆಯತ್ತಾ? ಇಲ್ಲ. ಸೊ ಅಂತೂ ಒಂದು ತೊಂದರೆ ಬಂದೇ ಬಿಡತ್ತೆ ಇವರಿಗೆ. ಅಂಡ್ ಅಲ್ಲಿಂದ ಇವರ ಜೀವನ ಬದಲಾಗತ್ತೆ. ಸೊ ಅದು ಏನು, ಅಲ್ಲಿ ಏನಾಯ್ತು, ಅಂಡ್ ಇದರಿಂದ ಇವರು ಬಚಾವಾದ್ರ ಇಲ್ವಾ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಇದರ ಪಾಸಸ್ ಬಗ್ಗೆ ಮಾತನಾಡಬೇಕಂದ್ರೆ ಸಿನಿಮಾ ಕೆಲವೊಂದು ಭಾಗಗಳಲ್ಲಿ ಚೆನ್ನಾಗಿ ಸ್ಟೇಜ್ ಆಗಿದೆ ಅಂತ ಅನಿಸ್ತು. ಪ್ರೀ ಇಂಟರ್ವಲ್ ಆಲ್ಸೋ ಮೊದಲ ಪೋರ್ಷನ್ ಏನಿದೆ ಸಿನಿಮಾದು ಚೈಲ್ಡ್ಹುಡ್ ಪೋರ್ಷನ್, ಅದನ್ನು ಧನುಷ್ ಅವರು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಒಂಚೂರು ಕಾನ್ಫಿಡೆನ್ಸ್ ಬಂದಿತ್ತು. ಧನುಷ್ ಅವರು ಆ್ಯಸ್ ಎ ಡೈರೆಕ್ಟರ್ ತುಂಬ ಗ್ರೋ ಆಗಿದ್ದಾರೆ ಅಂತ. ಆ್ಯಕ್ಚುಲಿ ಡೆಫಿನೆಟ್ಲಿ ಗ್ರೋ ಆಗಿದ್ದಾರೆ, ಅದರಲ್ಲಿ ಬೇರೆ ಮಾತಿಲ್ಲ. ಇನ್ನೇನು ಕಂಪ್ಲೇಂಟ್ಸ್ ಇದೆ ಅನ್ನೋದನ್ನು ಮುಂದೆ ಮಾತಾಡೋಣ. ಬಟ್ ಐ ಥಿಂಕ್ ಇರೋ ಕ್ಯಾರೆಕ್ಟರ್ಸ್ಗೆಲ್ಲ ಸ್ಪೇಸ್ ಅಂತ ಕೊಟ್ಟಿದ್ದಾರೆ. ಅವರಿಗೆ ಆದಂಥ ಸೀಕ್ವೆನ್ಸಸ್ ಅಂತ ಇದ್ದಾವೆ. ಅವು ವರ್ಕ್ ಆಗ್ತವೆ ಇಲ್ಲ ಅದನ್ನು ಸೈಡ್ಗೆ ಇಟ್ಟರೆ ಡೈರೆಕ್ಷನ್ ಸಮಯದಲ್ಲಿ ಬರೀ ಹೀರೋ ಬಗ್ಗೆ ಅಂತ ಥಿಂಕ್ ಮಾಡ್ದೇ ಎಲ್ಲ ಕ್ಯಾರೆಕ್ಟರ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಒಂದಷ್ಟು ಸೀಕ್ವೆನ್ಸಸ್ ಅಂತ ಅವರಿಗೆ ಅಂತ ಬರೆದಿದ್ದಾರೆ. ಸೊ ಅದು ಇಷ್ಟ ಆಯಿತು. ಆಲ್ಸೋ ಸಿನಿಮಾ ಶುರು ಆಗೋದು ಕೊನೆ ಆಗೋದು ಆಲ್ಮೋಸ್ಟ್ ಸಿಮಿಲರ್. ಅದೊಂಥರ ಓಪನ್ ಆಗಿರುವಂಥ ಸರ್ಕಲ್ನ ಮುಚ್ಚಿದ ಹಾಗೆ. ಆ ರೈಟಿಂಗ್ ನನಗೆ ಯಾವಾಗಲೂ ಇಷ್ಟ, ಹೇಳ್ತಾ ಇರ್ತೀನಿ ಇಲ್ಲಿ. ಸೊ ಅದು ಇಲ್ಲಿತ್ತು. ಅಂಡ್ ಅದೇ ರೀತಿಯ ಟೇಕಿಂಗ್ ಜೊತೆಗೆ ಇತ್ತು. ಸೊ ಅದು ತುಂಬ ಇಷ್ಟ ಆಯಿತು. ನಂತರ AR ರೆಹಮಾನ್ ಅವರು ಇದಕ್ಕೆ ತುಂಬ ಪ್ಲಸ್ ಆಗಿದ್ದಾರೆ. ಹಾಡುಗಳು ಚೆನ್ನಾಗಿದ್ದಾವೆ. ಉಸಿರೇ ನೀದಾನೆ ಅನ್ನೋ ಹಾಡು ಆಲ್ರೆಡಿ ವೈರಲ್ ಆಗಿದೆ. ಬಟ್ ಪರ್ಸ್ನಲಿ ಓ ರಾಯ ಅನ್ನೋ ಹಾಡು ತುಂಬ ಇಷ್ಟ. ಅದೇ ಮೊದಲಿಗೆ ಹಾಗೆ ಕೊನೆಯಲ್ಲಿ ಪ್ಲೇ ಆಗುವಂಥದ್ದು. ಅದು ಒಂದು ಒಳ್ಳೆ ಡೆಪ್ನ ಕೊಟ್ಟಿದೆ ಕ್ಯಾರೆಕ್ಟರ್ಗೆ. ರೈಟಿಂಗ್ನಲ್ಲಿ ಸ್ಟ್ರಾಂಗ್ ಇಲ್ಲ ಅಂದರೂ ಕೂಡ ಆ ಹಾಡೇನೆ ಒಂದು ಒಳ್ಳೆ ಡೆಫಿನಿಷನ್ನ ಕೊಟ್ಟಿದೆ ಈ ಪಾತ್ರಕ್ಕೆ ಅಂತ ಹೇಳ್ಬೋದು. ಅದರ ಕನ್ನಡ ಲಿರಿಕ್ಸ್ ಕೂಡ ಚೆನ್ನಾಗಿದೆ, ಸಾಧ್ಯವಾದರೆ ಕೇಳಿ. ಇನ್ನು ಇಲ್ಲಿರುವಂಥ ಪರ್ಫಾರ್ಮೆನ್ಸಸ್ ಕೂಡ ಚೆನ್ನಾಗಿದ್ವು. ಅವರಿಗೆ ಒಂದಷ್ಟು ಸ್ಪೇಸ್ ಅಂತ ಕೊಟ್ಟಿರೋದ್ರಿಂದ ಎಲ್ಲರೂ ನಮ್ಮ ಅಟೆನ್ಷನ್ನ ಪಡ್ಕೊಳ್ತಾರೆ ಕೂಡ. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದರೆ ಅದು ಇದರ ರೈಟಿಂಗ್ ಅಂತಲೇ ಹೇಳ್ತೀನಿ. ಅದು ತುಂಬ ಕಡೆ ಕನ್ವಿನ್ಸಿಂಗ್ ಆಗಿ ಇರಲಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಕನ್ವೀನಿಯೆಂಟ್ ಆಗಿತ್ತು ಅಂತಲೂ ಹೇಳ್ಬೋದು. ಅಫ್ಕೋರ್ಸ್ ಕಮರ್ಷಿಯಲ್ ಫಿಲ್ಮ್ಸ್ನಲ್ಲಿ ನಾನು ತುಂಬ ಹೊಸತನವನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಟ್ ಅಲ್ಲಿ ಇಂಟೆಲಿಜೆಂಟ್ ರೈಟಿಂಗ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಒಂದಷ್ಟು ಹೊಸ ಸೀಕ್ವೆನ್ಸಸ್ ಇರಬೇಕು. ಆ್ಯಕ್ಷನ್ ಸುತ್ತ ಬಿಲ್ಡಪ್ ಏನಿರುತ್ತೆ ಅದು ಪ್ರಾಪರ್ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಮೊದಲ ಅರ್ಧ ಒಂದು ವಿಧದಲ್ಲಿ ಮುಂದೆ ಹೋಗ್ತಾ ಇತ್ತು. ಓಕೆ, ಸ್ಟೇಜ್ ಈ ರೀತಿ ಸೆಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು. ಪ್ರೀ ಇಂಟರ್ವಲ್ ಹಾಗೆ ಇಂಟರ್ವಲ್ ಕೂಡ ಚೆನ್ನಾಗಿತ್ತು. ಬಟ್ ನಂತರ ಐ ಫೆಲ್ಟ್ ಸಿನಿಮಾ ತುಂಬ ರ್ಯಾಂಡಮ್ ಆಗಿ ಹೋಯಿತು ಅಂತ. ಇಟ್ ವಾಸ್ ಲೈಕ್ ಓಕೆ, ಇದೊಂದು ಸೀಕ್ವೆನ್ಸ್ ಇದನ್ನು ಇಡೋಣ, ಇದೊಂದು ಟ್ವಿಸ್ಟ್ ಇದನ್ನು ಇಡೋಣ, ಆ್ಯಂಡ್ ಇನ್ನೊಂದು ತುಂಬ ಎಮೋಷ್ನಲ್ ಮಾಡೋಕ್ಕೆ ಒಂದು ಪಾಯಿಂಟ್ ಇದೆ ಅದನ್ನು ಇಡೋಣ. ಅದಂತೂ ಅದನ್ನು ತುಂಬ ಕ್ಯಾಶುವಲ್ ಆಗಿ ಟ್ರೀಟ್ ಮಾಡಿದ್ದಾರೆ. ಅದು ಅಲ್ಲಾಗಲಿಲ್ಲ ಅಂದಿದ್ರು ಮ್ಯಾಟರ್ ಆಗ್ತಿರ್ಲಿಲ್ಲ. ಬಟ್ ಅದೇನೋ ಅದೊಂಥರ ತಗೋ ಇದೊಂದು ಇಂಗ್ರೀಡಿಯೆಂಟ್, ಇದು ಇರಬೇಕು, ಇದಿದ್ರೇ ಜನ ಎಮೋಷ್ನಲ್ ಆಗೋದು ಅನ್ನೋ ಥರ ತುಂಬ ಕ್ಯಾಶುವಲ್ ಆಗಿತ್ತು, ತುಂಬ ರ್ಯಾಂಡಮ್ ಆಗಿತ್ತು ರೈಟಿಂಗ್. ನಂತರ ಆ ತಮ್ಮಂದ್ರ ಆ್ಯಂಗಲ್ ಆಗಲಿ, ಆ ಪೊಲೀಸ್ ಆ್ಯಂಗಲ್, ಆ ಡಾನ್ ಆ್ಯಂಗಲ್, ಪ್ರತಿಯೊಬ್ಬರು ಒಂದಷ್ಟು ಡಿಸಿಷನ್ಗಳನ್ನು ತಗೊಳ್ತಾರೆ. ಅಲ್ಲಿ ಹೊಸತನ ಇರಲಿಲ್ಲ, ಹೊಸ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಇದು ಧನುಷ್ ಅವರ ಕ್ಯಾರೆಕ್ಟರ್ಗೂ ಅಪ್ಲೈ ಆಗುತ್ತೆ. ಆ್ಯಕ್ಚುಲಿ ಪಾಯಿಂಟ್ಗಳನ್ನು ಹೇಳ್ಕೊಳ್ತಾ ಸೀಕ್ವೆನ್ಸ್ಗಳನ್ನು ಮೆನ್ಷನ್ ಮಾಡ್ತಾ ಮಾತಾಡ್ತಾ ಹೋಗ್ಬೋದು. ಆ ರೀತಿ ಆ ಸೆಕೆಂಡ್ ಹಾಫ್ ಟ್ರೀಟ್ ಆಗಿದೆ. ಸುಮ್ಮನೆ ಗುರಿ ಇಲ್ಲದೇನೆ ಹೋಗ್ತಾನೆ ಇದೆ ಅಂತ ಅನ್ನಿಸ್ತು. ಅದು ತುಂಬ ಬೆಟರ್ ಆಗ್ಬೋದಿತ್ತು, ತುಂಬ ಡಿಫ್ರೆಂಟ್ ಆಗಿ ಇರಬಹುದಿತ್ತು. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಆವ್ರೇಜ್ ಟು ಎಬೋ ಅವರೇಜ್ ಸಿನಿಮಾ ಅಂತ ಹೇಳ್ತೀನಿ, ಸ್ಪೆಷಲಿ ಫಾರ್ OTT. ಒಂದಷ್ಟು ಸೀಕ್ವೆನ್ಸ್ಗಳ ಸ್ಟೇಜಿಂಗ್ ಚೆನ್ನಾಗಿತ್ತು, ಎಲ್ಲ ಕ್ಯಾರೆಕ್ಟರ್ಗೂ ಇಂಪಾರ್ಟೆನ್ಸ್ನ ಕೊಟ್ಟಿದ್ದಾರೆ. ಬಟ್ ಹೊಸತನ ಅಂತ ಇರಲಿಲ್ಲ. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾ ತುಂಬ ರ್ಯಾಂಡಮ್ ಆಗಿ ಹೋಗಿದೆ, ಡ್ರ್ಯಾಗ್ ಆಗಿದೆ ಅಂತ ಹೇಳ್ತೀನಿ. ಅಕಸ್ಮಾತ್ ನೋಡಬೇಕು ಅಂತ ಅಂದ್ಕೊಂಡ್ರೆ ಇದು ನಿಮಗೆ ಅಮೆಝಾನ್ ಪ್ರೈಮ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.